ರಣಕಹಳೆಗೆ ಸ್ವಾಗತ. ನಾನು ಹರಿಪ್ರಸಾದ್. ದೇಶದಲ್ಲಿ ಮೊಳಗ್ತಾ ಇರುವಂತಹ ಲೋಕಸಭೆ ಚುನಾವಣೆಯ ರಣಕಹಳೆ ಬಹಳ ದೊಡ್ಡದಾದಂತಹ ಸದ್ದು ಮಾಡ್ತಾ ಇದೆ. ಯಾರು ಎಷ್ಟು ಸೀಟ್ ಗೆಲ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ ಉತ್ತರಾಧಿಕಾರಿ ಅನ್ನೋದರವರೆಗೂ ಕೂಡ ಈಗ ಚುನಾವಣಾ ಅಖಾಡದಲ್ಲಿ ಮಾತಿನ ಸಮರ ಬಂದು ನಿಂತಿರುವಂಥದ್ದು. ಹಾಗೆಯೇ ರಾಜ್ಯದಲ್ಲಂತೂ ಪೆನ್ ಡ್ರೈವ್ ಸುತ್ತಲೂ ಇರುವಂತಹ ಬೆಳವಣಿಗೆಗಳು, ಹಾಗೆಯೇ ಸರ್ಕಾರದಲ್ಲಿ ಮತ್ತೆ ಸಿಎಂ ಕನಸನ್ನ ಬಿಚ್ಚಿಟ್ಟಿರುವಂತಹ ಉಪಮುಖ್ಯಮಂತ್ರಿಯವರು ಎಲ್ಲ ಸುದ್ದಿಯನ್ನು ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಣಕಹಳೆಯ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತೀನಿ. ಪೆನ್ ಡ್ರೈವ್ ಬಿಟ್ಟಿದ್ದೆ ಡಿಕೆಶಿ, ಸರ್ಕಾರ ರಾಜೀನಾಮೆ ಪಡೀಲಿ. ಮತ್ತೆ ಗುಡುಗಿದ ಕುಮಾರಸ್ವಾಮಿ ವಿರುದ್ಧ ಗುಟುರು ಹಾಕಿದ ಡಿಸಿಎಂ, ಹೈಕೋರ್ಟ್ಗೂ ಅರ್ಜಿ ಹಾಕಲು ದಳಪತಿಗಳ ಸಿದ್ಧತೆ. ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟ್ ಗೆದ್ದು ಸರ್ಕಾರ ರಚನೆ. ಎಷ್ಟು ದಿನ ಅಧ್ಯಕ್ಷನಾಗಿರ್ತೀನೋ ಗೊತ್ತಿಲ್ಲ, ಎಲ್ಲರೂ ಪಕ್ಷ ಕಟ್ಟಿ. ಪಕ್ಷದ ಸಭೆಯಲ್ಲಿ ಮತ್ತೆ ಸಿಎಂ ಕುರ್ಚಿ ಆಸೆ ಬಿಚ್ಚಿಟ್ಟ ಡಿಕೆ ಶಿವಕುಮಾರ್. ಮೋದಿ ಉತ್ತರಾಧಿಕಾರಿ ಅಮಿತ್ ಶಾ ಅಂದ್ರು ಕೇಜ್ರಿವಾಲ್, ಜನರೇ ನನ್ನ ವಾರಸುದಾರರು ಅಂತ ಪ್ರಧಾನಿ ತಿರುಗೇಟು. ಪುರಿ ಜಗನ್ನಾಥ ಮೋದಿ ಭಕ್ತ ಅಂತೇಳಿ ಸಂಬಿತ್ ಪಾತ್ರ ವಿವಾದ. ವಾರಣಾಸಿಯಲ್ಲಿ ನಮೋ ಗೆಲ್ಲಿಸಲು ಕನ್ನಡಿಗರ ರಣತಂತ್ರ, ಕರ್ನಾಟಕ ಬಿಜೆಪಿ ಶಾಸಕರಿಂದ ಮನೆ ಮನೆ ಪ್ರಚಾರ. ಮೋದಿ ಹ್ಯಾಟ್ರಿಕ್ ಗೆಲುವು ನಿಶ್ಚಿತ ಅಂತಿದ್ದಾರೆ ವಾರಣಾಸಿ ವೋಟರ್ಸ್. ರಾಜ್ಯದಲ್ಲಿ ಮಳೆ ಬರ್ತಿದ್ದಂತೆ ತಮಿಳುನಾಡು ಕಿತಾಪತಿ, ನೀರು ಅಂತ ಪ್ರಾಧಿಕಾರದ ಎದುರು ವಾದ. ಕುಡಿಯೋಕೆ ನೀರಿಲ್ಲ, ಎಲ್ಲಿಂದ ಕೊಡೋದು ಅಂತ ಕರ್ನಾಟಕ ಪ್ರತಿವಾದ.